ಕಳಿಸಿಕೊಟ್ಟು ನಾಮಂಗಲವಿಟ್ಟು ತಂದೆಗೆ ತಾಲಿಯನ್ನು ಹಿಡಿದುಕೊಂಡು ಹೆಂಡದ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಕಟ್ಟಿಗೆ ಮನೆಯ ಮೇಲೆ ಗಟ್ಟಿಯಾಗಿ ಮುಳಿದುಕೊಂಡು ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡುವರಲ್ಲದೆ ಇದೇನು ಭೋಜನ ಜಪ ತಪಸ್ ತಾನವನ್ನು ತಿಳಿದುಕೊಂಡಿರುವ ಅಥವಾ ಉಪವಾಸ ಏಕ ಧ್ವಜ ರಥವನ್ನು ತಿಳಿದುಕೊಂಡ್ರು ನೋಡನ್ನು ಬಿಡುಗಡೆ ಮತ್ತು ಮುಂದೆ ಹೊಸಗಿ ಮಾತನಾಡುವ ಸಹಜವಾಗಿ ಮಾತನಾಡುವರು ವಿಶ್ವಗಳನ್ನು ಕೊಡುವ ಎಲೈ ನನ್ನ ಮಧ್ಯೆ ಆಚಾರ್ಯರೇ ಎಂದಕ್ಕೆ ನಿಮ್ಮ ದೊಡ್ಡಪ್ಪನ ದರುಗೋದರನ್ನು ವಿರಾಟನಲ್ಲಿಗೆ ಬಾಡಿಗತರಾಗಿ ಹೊರಬರದಂತೆ ಬಾಲಕ ಆಚಾರ್ಯರೇ ಪಂಚಮಗುಣ ರೈತನಿಗೆ ಪಂಚ ಪಾಂಡವರ ಪೈಕಿ ಹಿರಿಯನಾಥ ಧರ್ಮರಾಜನ ತನ್ನ ರೂಪವನ್ನು ಹೆಚ್ಚಿಸಿಕೊಂಡು ವಿರಾಟನಲ್ಲಿಗೆ ವಿರಾಟನಲ್ಲಿಗೆ ಪಂಚಾಂಗವನ್ನು ಹಿಡಿದು ಕಂಡ ಕಾರಾಗಣವನ್ನು ಮಾಡಿ ಬಂದರು ನಿಮ್ಮ ದೊಡ್ಡಪ್ಪನು ಅಥವಾ ನಾನು ಅದರಂತೆ ಕುಲಶ್ರೇಷ್ಠನ ಮುಂದೆ ಬಲ್ಲ ಬಲ್ಲಂತೆ ಒದರುವೆಯ ಸಹಜವಾಗಿ ದ್ರೋಣವೇ ಲೋಚನನಾದ ಶ್ರೀಕೃಷ್ಣರಿಂದಲೇ ನಿಮ್ಮದೊಂದು ಹಾಡೆವು ಇಲ್ಲಿ ಯಾರು ಹರಿವರಂದು ನಿನ್ನ ಮನೆಯೊಳಗೆ ಇದ್ದ ಕಾಲಹರಣವನ್ನು ಮಾಡಿ ಕೈ ಮುದ್ದೆಯನ್ನು ತಿಂದಿದ್ದು ಸುಭದ್ರಾ ಕುಮಾರ ನಿಮ್ಮಪ್ಪನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವನು ಹೇಳಿದ ಕಾರಣ ನೀನಪ್ಪ ಧ್ರುವದರನ್ನು ತಂದು ಕೊಟ್ಟನು ಆಗ ನಿನ್ನದೊಂದು ಕಾರ್ಯವಾಯಿತು ನಿಮ್ಮಪ್ಪನಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದು ಆಗಲೇ ನೀವು ಪಾಂಡವರು ಮರೆತು ಬಿಟ್ಟಿರ ಇಲ್ಲವಾಯಿತೆ ಶಪಥ ಭ್ರಷ್ಟನಾಗಿ ಓದಬೇಕಾಗಿತ್ತು ಆಗಲೇ ಮರದರೇನಿರಿ ಬುದ್ಧಿ ಶೂನ್ಯನಾದ ದ್ರೋಣರೇ ಶ್ರದ್ಧರಾದ ಧರ್ಮಜನ ಪೂರ್ವ ದಿಕ್ಕೇ ಕಾರಣ ಮನೋ ನಿರ್ಧರಿಸಿ ವಿರಾಟನಲ್ಲಿಗೆ ಎದ್ದು ಹೋಗಿ ಕಾಲಹರಣವನ್ನು ಮಾಡಿ ಉತ್ತರ ಪುರಾಗ್ರಹಣದಲ್ಲಿ ತಮ್ಮನ್ನು ಗದ್ದಿ ಬಂದಿರುವನಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನು ಹತ್ತಿ ಎದೆ ಯುದ್ಧದವರೆಗೆ ತಿನ್ನುವ ಬುದ್ಧಿ ಎಂದು ಬಲ್ಲಿರಂತೆ ಯುದ್ಧದ ಪರಿಶ್ರಮ ನಿಮಗೆ ತಿಳಿಯದು ಸ್ವಾಮಿ ಮೃಷ್ಟಾನ್ನ ಪದಾರ್ಥಗಳನ್ನು ದಾವ ಮಹಾರಾಜನು ಮಾಡಿಸುವನೆಂದು ದಿನ ಬೆಳಗೆಂದು ಯೋಚಿಸುತ್ತಾ ಕುಳಿತಿರುವ ಇಲಿಯ ಮೇಲೆ ಬೆಕ್ಕು ಕಣ್ಣು ಬಿಟ್ಟಂತೆ ಹೋಳಿಗೆಯ ಮೇಲೆ ಮಾತ್ರ ನಿಮ್ಮ ಕಣ್ಣು ಶೂರನಾದವನಿಗೆ ಏರಿ ಬಂದರೆ ತೋರುವವು ನಮ್ಮ ಬಾಹುಬಲವಲ್ಲ ಪೂರ ರಣರಂಗದ ಮೇಲೆ ನಮ್ಮ ಕಣ್ಣು ಹೊಟ್ಟೆಯನ್ನು ಗಲ್ಲಿಸಿ ಕಂಠದ ಮಟ್ಟ ತಿನ್ನುವ ಕಂಠವಲ್ಲದೆ ನಿನ್ನಂತ ದಂಡೆಗೆ ಯುದ್ಧದ ದಂಡೆಯನ್ನು ಕುಲಕಂಟಕನಾದ ಕೌರವನ ದಂಡೆಯನ್ನು ಬಿಡಿಸಿ ಬಿಟ್ಟರೆ ಮುಂದೆ ನಿನಗೆ ಸುಖ ಉಂಟಾಗುವುದಲ್ಲವೇ ಇಲ್ಲವಾಯಿತೆ ಕಂಠ ಬರುವ ಕಂಠನೆಂದರೆ ನಿನ್ನ ಕನಸು ಸಹಸ್ರ ದುಣ್ಣಾಗುವಂತೆ ಬಂದಿದ್ದು ನೋಡನ್ನೇ ಶರಣಾರಿ ಸುಮ್ಮನೆ ನಿಮ್ಮ ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಇಡೀ ಹಿಂದಕ್ಕೆ ಲಕ್ಷಣ ಪುತ್ರಾದಿಗಳಿರ ಎತ್ತ ಜನನಿ ಜನಕರಂದಿತ್ತು ಈ ಹೊತ್ತಿಗೆ ನಿರ್ಭಾಗ್ಯನನ್ನಾಗಿ ಮಾಡಿರುವುದಿಲ್ಲ. ಮತಿವಂತೆಯಾದ ಭಾನುಮತಿಯು ಕ್ಷಿತಿಪಾಲನೆ ಸುತರೇನಾದರೆಂದು
ನಾನೇನೆಂದು ಹೇಳಲಿ? ಮತಿವಂತೆಯಾದ ಭಾನುಮತಿಯು ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಈ ಪೃಥ್ವಿಯ ಮೇಲೆ ಬಿದ್ದು ಹೊರಳಾಡುವ ಪ್ರತಿಯೋಳು ದುಃಖ ನಾ ಹೇಗೆ ತ್ಯಾಗಿ ಮಾಡಲು? ಅಯ್ಯೋ ದ್ರೋಣರೇ, ಕಾಳಗದೊಳ ಅಭಿಮನ್ಯುವನ್ನು ಕೊಲ್ಲದೆ ಎನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟಿಯಲ್ಲೋ ಸುಮ್ಮನೆ. ತಾವು ಹೇಳಿದ ವಾಗ್ದುರಿನತ್ವವು ಈಗ ಎತ್ತ ಹೋಯಿತು. ನೀವು ಹೊಕ್ಕ ಮನೆ ಹಾಳಾಯಿತೆಂಬಂತೆ ಬಕ್ಕಸದ ರೊಕ್ಕವೆಲ್ಲ ಕಳೆದುಕೊಂಡೆನು. ಮಕ್ಕಳನ್ನೆಲ್ಲ ಮುಂದೆ ಪೃಥ್ವಿಗೆ ತುತ್ತು ಮಾಡಿಕೊಟ್ಟೆಯೇನೋ ಹಕ್ಕಲಾಯಿತ ನಮ್ಮ ಬಲವೆಲ್ಲ ಪಾಂಡವರ ಪುಣ್ಯಕ್ಕೆ ಮಾತ್ರ ಈಡಿಲ್ಲವೆಂದು ತಿಳಿದುಕೊಂಡೆನು. ಅಯ್ಯೋ ದ್ರೋಣರೇ, ನಿಮ್ಮಂಥವರನ್ನು ನಂಬಿ ನಾನು ಕೆಟ್ಟು ಹೋದೆನು ದ್ರೋಣ. ಮಕ್ಕಳ ಋಣ ತೀರಿ ಹೋಯಿತು, ನಿಮ್ಮಂಥವರಿದ್ದರೆ ಇನ್ನೇನಿದೆಯೋ ಎನ್ನೋದು ಅದಕ್ಕಲ್ಲ. ಬಲವೆಲ್ಲ ಹಾಳಾಯಿತೆಂದು ಗೋಳಾಡಿದರೆ ತೋಳರಂತೆ ಮಾತರಿದುಕೊಂಡು ಕುಳಿತು ಕೇಳುತ್ತಿರುವೆ ಎಲ್ಲ ದ್ರೋಣ. ಇಂಥ ಕಠಿಣವಾದ ವಚನ ಗುರುಗಳೇ, ಎನ್ನನ್ನು ಹಾಸ್ಯ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ಎನ್ನ ದುರದೃಷ್ಟದ ಈಗಿರುವ ಕಾಲಕ್ಕೆ ದಾನ ಮಾಡುವುದೇನು? ಪ್ರೋತ್ತೇಪತಿಯಾದ ಗುರುಪದೇ ಸೇನಾಪತಿಯ ಪತ್ರರ ಮರ್ತಿ ವಂದಿತರಂದು ಉತ್ಕೃಷ್ಟವಾದ ಪದವನ್ನು ಬೆಳಿಗ್ಗೆ ಬೆಳಿಗ್ಗೆ ಲಿಖಿತವನ್ನು ಹಳಿಸಿಗೆ ಹೆಚ್ಚಿಗೆ ಬರೆಯಲು ಯಾರಿಗೂ ಸಾಧ್ಯವಲ್ಲ. ಅತ್ಯಂತ ಪರಾಕ್ರಮರಾದ ಹತಿರಥರನ್ನು ಗತಿಗಡಿಸಿದನೆಂದು ಭಕ್ತನ ಸುಮಂತು ಸಾಮಾನ್ಯದವನಲ್ಲ. ಅಸಮ ಬಲಶಾಲಿಯೊಡನೆ ಅಭಿಮನ್ಯುನೊಡನೆ ಕಾಳಗವನ್ನು ಬೆಸಗಬೇಕಾರದು ದಶಕರಿಗೂ ಸಾಧ್ಯವಿಲ್ಲ. ನಾನೇ ಭುಜಬಲ ತಂಡನೆಂದು ಗಾಂಧಿ ಮೂರು ಲೋಕಕ್ಕೆ ಗಂಡನೆಂದು ಹೆಸರುಗೊಂಡಿರುವನು. ಈ ರಂಡೆ ಗಂಡನು ಮಾತ್ರ ಈ ಭೂಮಂಡಲದಲ್ಲಿರುವ ಗಂಡುಗಳಿಗೆಲ್ಲ ಗಂಡನಿರುವನು. ಮೊದಲು ದಂಡ ತೊರಲು ಗಂಡನದೊಳಗೆ ವೀರಮಂಡಿಯು ಮೂಡುವ ಸಮದಂಡಿಯು ಕೋದಂಡನಿಂದ ಮಾತನಾಡಿಸುವ ಮಹತ್ ಪ್ರಚಂಡನು. ದುರ್ಯೋಧನ, ದ್ರೋಣಾಚಾರ್ಯರ ಯಾವ ಹುಡುಗನಿ ಅನ್ನ ನೋಡಿದರೆ ಕಡೆ ಕಣ್ಣಿನ ಕೆಂಡವನ್ನು ಉಗುಳುತ್ತಾ ಧರಂ ಬಿಡುದು ದ್ರೋಣರೇ ಭೋಜನ ಕೈಗೆ ಬಂದಿರೆಂದು ನಿರ್ಭಯದಿಂದ ಮಾತನಾಡುತ್ತಿರುವನು. ಕೊಡುಗಲಿಯಾದ ಕರ್ಣ ನಮ್ಮ ಕೈಗೊಂದಿಸಿದನು. ಬಲಶಾಲಿಯಾದ ಸೆಲ್ಲದ ಸತ್ಯಂ ನಿಲ್ಲಿಸಿದನು. ಆದ ಕೃಪಾಚಾರ್ಯರನ್ನು ಮಾತ್ರ ಕಳವಳಿಕೆಂಬ ಕಂಪಿಡಿಸಿದನು. ಹೊತ್ತುಲಿತನಾದ ಅಸತ್ತಮನನ್ನು ಅಧೈರ್ಯ ಒದಗಿಸಿರುವನು. ದುಶ್ವಾಸನಿಗೆ ಉಚ್ಛ್ವಾಸನಾಗಿ ಪೂರ್ವ ಮಖವಂತೆ ಆಡುವಂತೆ ಮಾಡಿರುವನು. ಪ್ರೋದ್ದೀಪತಿಯೇ, ಸೇನಾಪತಿಯೇ, ನಿನಗಂತೂ ಮೊದಲೇ ಪ್ರಾಯಶ್ಚಿತ್ತ ಮಾಡಿರುವನು. ಇದು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನ ತತ್ತು ನುಂಗು ಮಾಡುವ ಮಹಾದೇವತೆಯೋ, ಖಡಗಾಲದ ಕಾಲಭೈರವನ ಕಠೋರತ್ತನೆಯೋ. ದುರ್ಯೋಧನನೇ, ಸೇನಾಪತಿಯೇ, ನೋಡಿದರೆ ಇವನಿರುವುದು 14 ವರ್ಷ. ಇವನಲ್ಲಿ ಇರುವುದು ಮಾತ್ರ ಧೈರ್ಯ ಎಂಬ ಅಧಿಕವಾದ ಗೌರವ. ಇವನನ್ನು ಸಣ್ಣವನಂಬುದು ಎನಿಸಿ ನಮ್ಮ ಸೈನ್ಯವನ್ನ ಮಣ್ಣು ಪಾಲು ಮಾಡಿ ಬಂದು ನಿಂತಿರುವನೆಲ್ಲ ನೀನು ದಿಕ್ಕು ತಪ್ಪಿಸುವನೆಂದ ದುಃಖಿಸುವನ. ಇವನಿಗೆ ತಕ್ಕ ಪ್ರಯತ್ನವನ್ನು ಮಾಡು ಕುರುಬದೆ. ತಮ್ಮ ಸಹವಾಸ ಮಾತ್ರದಿಂದಲೇ ಎನ್ನ ಲಕ್ಷಣಾದಿ ಪುತ್ರರನ್ನು ಮಾತ್ರ ಹಂತಕನಪುರದ ಹಾದಿ ಹಿಡಿಸಿದಿರಿ ಮತ್ತು ಸೈನ್ಯದ ಭಾರ ನಿನಗೇಟಕ್ಕೆಂದು ಪಾರ್ಥ ಸಂಜಾತನಿಂದ ಲಯ ಮಾಡಿಸಿದಿರಿ. ಮಾತಿನಾಡಿ ಬಂದು ತಾವು ಬರು ಧೀರರಾಗಿ ಕಾಣುವಿರಿ. ತತ್ಕಾಲದ ಉಪಸಾಧ್ಯನ ಬೆಳೆಯಕ್ಕೆ ಬಹುಜಾನರಾಗಿ ಕಾಣುವಿರಿ. ಪಾಂಡವರ ಪಕ್ಷ ಲಕ್ಷ್ಯದಿಂದ ಕಾಪಾಡುವ ಲಕ್ಷ್ಯ ಬಿಟ್ಟು
ರಾಕ್ಷಸ ನನಗೆ ತಿಡದಂತೆ ಷಡುವ ತಾಟಿಗಳನ್ನು ಅಲ್ಲಾಡಿಸಿ ಬೋರವಾದ ಸಿಂಹ ಧ್ವನಿಯನ್ನು ಮಾಡುತ್ತಾ ನಮ್ಮ ಬಲದೊಳಗೆ ಊರು ನೋವು ಮಾರಿಯಂತೆ ಒಕ್ಕಿರುವನಲ್ಲ. ಋಣಶೇಷ ಋಣಶೇಷ ಶೇಷ ಬಲಿಯಾಗಿ ಬಿಟ್ಟರೆ ಮುಂದೆ ನಮಗೆ ಸುಖ ಅಲ್ಲ. ಕರ್ಕಸಮಾದ ಬಾಂಡವ ಎಷ್ಟು ಪ್ರಯೋಗ ಮಾಡಿದರೆ ಗಕ್ಕನ ಮುಡಿಯುವುದಲ್ಲ. ಇದು ಎಂಥ ಮುಖಮಾರ್ಯ. ಸೌರತ್ ಗಂಭೀರನ ಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ರಾಮಾಪತಿ ದೇವತಾ ಕದಂಬರಿಗೂ ಸಾಧ್ಯವಿಲ್ಲ. ಆ ಹೋರವಿಂದ್ರ ಆದ ಕಾರಣ ಅವನ ಕರದಲ್ಲಿ ಮೆರೆಯುವ ಕೋದಂಡವನ್ನು ಅವನ ಹಿಮ್ಮುಖದಲ್ಲಿ ನಿಂತು ಖಂಡಿಸಿದ್ರೆ ಆಗ ಯುದ್ಧ ಆರಂಭ ಮಾಡಬಹುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸಿಕೂಡ ಮರೆಯಬಾರದು. ಅಸತ್ತಮ ಚಲ್ಲ ಪ್ರಭಾಜಗಳನ್ನು ಕೂಡಿಕೊಂಡು ಮುಂಭಾಗಕ್ಕೆ ಹೋಗುವ ಕರ್ಣ, ನೀನು ಹಿಂಭಾಗಕ್ಕೆ ಹೋಗುವಂತರಾದ ಕರ್ಣ. ವೆಂಕಟೇಂದ್ರವ ಮಂಕಮತಿಗಳನ್ನು ಪರಿಪುಗಳ ಸಂಕಲವನ್ನು ಶಂಕಿಸಿದ ಮುಕ್ಕಂಡ ಬೆಂಕನ ಅಂಕಿತ ಮೀರದ ಸರಸಂಗಲವನ್ನು ತರ ಸರ್ವಡಂಗಣ ಅಧಿಕಾರಿಗೆ ರಣಭಯಂಕರನಾದ ವಿಕ್ರಮಾಂಕಿತನಿಗೆ ಇಂಥ ಮಾತುಗಳನ್ನು ಬೇಳುವುದೇ? ಶಂಕರನಿಗೆ ಕಿಂಕರನಾಗಿ ಪಾಸುಪಸ್ತ್ರಂ ಪಡೆದು ಪಾರ್ಥಕಸನಂಕಿತ ವೀರ ಕಂಕಣವನ್ನು ಧರಿಸಿರುವ ರುದ್ರಾಂಕಿತನಿಗೆ ಇಂಥ ಕಕ್ಕಲತೆ ಮಾತುಗಳನ್ನು ಹೇಳಬಹುದೇ? ನೀನೇನು ಮಕ್ಕಳನ್ನದವನೇ ಹೇಗೆ ದ್ರೋಣ? ಸೋಣಗಳ ರಣದಿರ್ಪಣದ ತೊಡನ ಮುಂಭಾಗದೊಳನಂತ ಪ್ರಾಣವನ್ನಾದರೆ ಕೊಡಬಹುದು. ಇಂಥ ಕನ್ಯಘಾತಕ ಕೃತ್ಯವನ್ನು ಮಾಡಿದರೆ ಅತ್ತ ತಂದೆ ತಾಯಿಗಳು ನಿನ್ನ ಹೆಣಕ್ಕೆ ಕಲ್ಲು ಹೊಡೆದು ಕಂಡರ ದ್ರೋಣ ಕೂತನ್ನು ಈ ಮಾತು ಮಾತ್ರ ಬಹುಸಾಧಾರಣ. ಅಭಿಮನ್ಯನೇನು ಸಾಮಾನ್ಯದವನನ್ನು ತಿಳಿದುಕೊಂಡಿರುವೆ. ನಾನೇನು ಸಾಮಾನ್ಯನವನೇ ಹೇಗೆ ಬಲ್ಲ ಸೈನ್ಯವಲ್ಲ ದಿಕ್ಪಾಲನ ಮಾಡಿ ಮೆಕ್ಕೆ ಮೇಲೆ ನಿಂತವನಲ್ಲ ಚಿಕ್ಕವನಿಗೆ ಕಾರ್ಯವನ್ನು ಮಾಡಲಿದ್ದರೆ ಈ ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೂ ಹರಿಹರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಿಶಾಲಿ ಎಂದು ನಿನ್ನ ಶೌರ್ಯವನ್ನು ಅವರ ಮುಂಭಾಗದಲ್ಲಿ ಕೊಚ್ಚಿಕೊಂಡರು ನೀನು ಸಹ ಯುದ್ಧ ಮಾಡಿ ಗೆಲ್ಲಲಾರೆ. ಹಾಗೂ ಕರ್ಣ ಇಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನೆಂಬ ಬಾಲನೆಂಬ ವಾಲಿಯನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲಿಲ್ಲವೇ? ಮಾರ್ಗದೊಳಗೆ ಕಲಿಬೇಕು ಹೆದರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸು. ಭಕ್ತನು ಬಾಣ ಪ್ರಯೋಗ ಮಾಡಿ ಕ್ಷೇತ್ರದ ಕೈಗೊಳ್ಳಲಿಲ್ಲವೇ? ಆದ ಕಾರಣ ರಾಜ್ಯ ಕಾರ್ಯಕ್ಕೋಸ್ಕರ ಮಾಡಿದ ರಾಜನಿಗೆಲ್ಲದೆ ನಮಗೇಗಾಗುವುದು ರಾಜ್ಯವೇ ಪ್ರತ್ಯಕ್ಷ ದೇವ ಒಮ್ಮಂತೆ. ನೀನೇನು ರಾಜನೀತಿ ಧರ್ಮವನ್ನು ಅರಿಯದವರ ಸೂರ್ಯನಂದನ ಹನುಮನ್ನು ನಿಂಬಾಗತ್ತವನು. ಅಯ್ಯೋ ದ್ರೋಣ, ಏನಿಗೆ ಮತ್ತೆ ಸರಿ ಹೋಗದ ನಿನ್ನೆ ದ್ರೋಣ? ಯಾತಕ್ಕೆ ಸರಿ ಮಾಡಲು ಕರ್ಣ? ಮಂಡಲವನ್ನು ದಂಡಗಡುಗ ದಂಡ ಮಾರ್ತಂಡ ಮಂಡಲೇಶನಂತ ಕುರು ಮಂಡಲೇಶನನ್ನು ಎನ್ನ ಮೇಲೆ ಬೇಸರಗೊಂಡು ಎನಿಗೆ ಕೊಟ್ಟ ಅರ್ಧ ರಜವನ್ನು ಖಂಡಿತವಾಗಿ ಬಿಡುವುದೆಂದು ತಣಿಸಿದ ಕಲಕು ಪ್ರಚಂಡ ರಥರಿಗೇನು ಕೊಂದಿಲ್ಲ. ಯಂಗಂತ ಗಂಡಗಲೇ ಕೊತ್ತಗೊಂಡಾಡುವ ಮಗನನ್ನು ಎಂಬ ಕಡದನುವಂ ಖಂಡಿಸಿ ಮಂಡ ಎಂಬಾಗಿ ಬಾಳುವುದಕ್ಕಿಂತ ಈ ಭೂಮಂಡಲದಲ್ಲಿ ಒಂದು ಗುಂಡನ್ನ ಇದು ಪ್ರಾಣವನ್ನಾದರೆ ಬಿಡುವುದಲ್ಲೇ ಸಲವೇನು? ಚೀ ದ್ರವ್ಯನಾದ ದ್ರೋಣ, ನಿನ್ನಲ್ಲಿ ಸ್ವಲ್ಪ ಗುಣ ಅಂಬುಜಾಕ್ಷನಾದ ಸೂರ್ಯ ಸಂಭವರೇ ಪಟ್ಟಾಚಾರ್ಯ ಕಾರ್ಯಕ್ಕೋಸ್ಕರ ಅದೇನು ಕಟ್ಕಾಚಾರ್ಯ? ಶಂಭಾರ್ಯ ಪುತ್ರನ ಗಂಭೀರದ ಮುಂಭಾಗಕ್ಕೆ ಹೋಗಿ ನಾನಿಲ್ಲವನ ಕೋದಂಡ ಬಿದ್ದದ ನಿಪುಣಾಗ್ರರಾದ ಕೃಪಾಚಾರ್ಯರನ್ನು ಬಲಭಾಗದಲ್ಲಿ ನಿಲ್ಲಿಸುವನು. ದೃಢಮತಿಯುತನಾದ ಶಲ್ಯ ಭೂಪಾಲನನ್ನು ಎಡಭಾಗದಲ್ಲಿ ನಿಲ್ಲಿಸುವನು. ಅಪರಂಬಿತ ಸಾಕ್ಷಿಯಾದ ಅಭಿಮನ್ಯನೆಂಬ ಋತುವಿಗೆ ನಿಂತ ರೂಪವನ್ನು ತೋರದ ಅವನ ಹಿಮ್ಮುಖದಲ್ಲಿ ನಿಂತು ಅವನ ಚಾಪವನ್ನು ಖಂಡಿಸಿದ ಗುರು ಭೂಪಾಲನ ಉಳಿಯುವನು ರವಿನಂದನ. ಅಭಿಮನ್ಯನ ಹಿಂಭಾಗ
ಶಿವ ಶಿವ ಇದೇನೋ ದುರ್ಭವ ಅಂತ ಕರ್ಣನಾಥ ದ್ರೋಣನು ಯಮಿಗೆ ಮತ್ತರೆಂತ ಕಾರ್ಯಕ್ಕೆ ಗುರಿ ಮಾಡಿದನು. ಪ್ರಾಣವೆದ್ದರು ಸಮ್ಮುಖದಲ್ಲಿ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೆ ಕೊಡುವೆನೆಂದು ಈ ದ್ರೋಣನಿಗೆ ಹೊಡೆದ ಕಂಡು ಹೇಳಿದೆನು. ಸೇನಾಧ್ಯಕ್ಷನಾದ ದ್ರೋಣನು ಎನ್ನ ಮಾತನ್ನು ಕೇಳಬಲ್ಲನು. ನಾನು ಎಷ್ಟು ಯೋಚಿಸಿದರೂ ಬಂದ ಫಲವೇನು? ಅಭಿಮಾನ್ಯನೇ ಹಿಂಭಾಗಕ್ಕೆ ಹೋಗೋನು ಬರೀ ಅಭಿಮಾನ್ಯನೇ ಹಿಂಭಾಗಕ್ಕೆ ಜುಟ್ಟಿಂದ ರಥವನ್ನು ಬಿಡುವಂತ ಚಂಡ ಪ್ರಚಂಡ ಚಂಡಕರ ಪುಂಡರೀಕರಿರುವ ಸೆರೆಯಿಂದ ಮಂಡಲಗಳ ಬಲದಿಂಡಿ ಗಳಿಸುವ ರಣಮಂಡಲದ ವಿಸ್ತಾರವನ್ನು ಎತ್ತ ನೋಡಿದರು ರಕ್ತದ ಮಡವಿನೊಳು ತೇಲಾಟುವ ಡಿಂಬಗಳು ಕುಳಿ ಕುಳಿ ದಾಟುವ ಗುಂಡಗಳು ಕರಚರಣಗಳು ಅರಿದು ಬಿದ್ದಿರುವ ತುಂಡುಗಳು ಎಂಟು ಭೂತಂಗಳು ಮಾಡುವವು ಶುಭ ಶೋಭಗಳು ಹಿಂದಿರುವ ಕುರುಬನ ಅಹಂಕಾರವನ್ನು ಮುರಿದು ಅದ್ವೈತ ನಮ್ಮ ನಾಮವು ಈ ಜಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸಿದ್ದೇನೆ. ನಾನು ಪಾತ್ರ ಸಂಭವನೆ ಅಲ್ಲ. ಓಹೋ ಸಾರಥಿ ಅತ್ತ ನೋಡು ದ್ರೋಣನು ಮತ್ತೆ ತಿಳಿದು ಬರುವನು. ಅವನಿಗೆ ಹತ್ತಿರುವ ಪಿಚಾಚಿಯನ್ನು ಬಿಡಿಸಿ ಕಳಿಸುವನು ಸಾರಥಿ. ನೋಡನ್ನು ಪರಕ್ರಮದಲ್ಲಿ ಅರ್ಜುನ ಕೌರವನ ಬಲವನ್ನ ಹಾಳು ಮಾಡಿ ಕುಳಿತಿಯಲ್ಲೋ ಪಾರ್ಥ ಸಂಭವನೆ ಸಹಜವಾಗಿ ಕುಳಿತಿರುವನು. ಕಾಲವಧಿಗೆ ಬಂದಿರುವುದು ನಿನ್ನ ಪಡೆದೆಯಾದ ಜನನ ಜನಕರನ್ನು ನೆನೆಸಿಕೋ. ಈ ಮಂಖಮಧ್ಯೆ ಆಚಾರ್ಯರೇ ನಿನ್ನ ಬಿಂಕವನ್ನು ಮುರಿದ ಜನರ ಸರಸಂಗುಲ ಕರಿಸುವ ರವಸಕ್ಕೆ ದಂಡ ಕಟಕವು ಬಾಲಕ ಒಂದೊದಗಿರುವುದು ನೋಡುವ ನಿನಗೆ ಕೇಳುಗಾಲ. ಅಹೋ ದ್ರೋಣ, ಆಹೋ ಬಾಲಕ, ಮತ್ತೊಮ್ಮೆ ಭೋಜನ ಮಾಡಿ ಬಂದಿಯೇನೋ ಈ ಕ್ಷಣ. ಬೆರಳುಗಳಿಂದ ಎಣಿಸುವ ಗಣಿತ ಶಾಸ್ತ್ರವನ್ನು ತಂದಿರ, ಇಲ್ಲವೇ ಎನ್ನೊಡನೆ ದುರವನ್ನು ಮಾಡಬೇಕೆಂಬ ಆಪಾಕ್ಷೆ ಇದ್ದರೆ ಕಾರಬಲಿಯನ್ನು ನೋಡಿಕೊಂಡು ಬಂದಿಲ್ಲ. ಬಾಲಕ, ಇಲ್ಲವೇ ಮುದಿ ನೆನೆಯು ಒದರಿದರೆ ಆಕಾಶವು ಒದರುವುದೇ. ಕೊಪ್ಪಿನಿಂದ ಎದ್ದು ಬರುವ ಪುಲಿ ಏನಾದರೂ ನಿಬ್ಬೆರಗಾಗಿ ಯುದ್ಧ ಮಾಡುವ ಬಣಗದ್ದರ ಮಾತ್ರ ಪ್ರಯೋಜನವೇನು? ಇಂಥ ಬಡಿವಾರದ ನುಡಿಗಳಿಂದ ಪ್ರಯೋಜನವೇನು? ವ್ಯಾಘ್ರನಂತೆ ಉತ್ಕಡಿಸಿ ಶೀಘ್ರವಾಗಿ ಎದೆಯನ್ನೇರಿಸಿ ಕಾಂತಕ್ಕಳದ ದಗ್ಧಗಲ್ಲೆನ್ನುವ ಬರುವ ಬಾಣವನ್ನು ನೋಡು. ಎಕ್ಕಳವಾದ ಬಾಣದ ನುಗ್ಗಾಗಿ ಮಾಡದಿದ್ದರೆ ಪಾಸು ಬಸತ್ರಮ ಪಡೆದ ಪಾರ್ಥ ಸಂಭವನಾಗಿ ಇಳೆಯಲು ಜನಿಸದಾಟಕ್ಕೆ ನೋಡನ್ನ ಭುಜಬಲದ ತಾಣ ಜಾಗ್ರತೆಯಿಂದ ನೋಡುವ ದೇವ ಯಾಕಪ್ಪ ಆಚಾರ್ಯರು ಪೇಚಾಡುತ್ತಾ ಹೋಗುವರು. ಮಧ್ಯಾಹ್ನದಿದ್ದರೆ ಅವನ ಮುಂಭಾಗಕ್ಕೆ ರಥವನ್ನು ಬಿಡುವಂತ ನನ್ನ ಕರದೊಳು ಸಿಲುಕುವಂತೆ ಮಾಡಿದನು. ಈ ಕರ್ಣನ ಮೆಲ್ಲನೆ ಜಾರಿ ಬಂದೆನು ಈಚಕದಾಗ್ತದೆ. ಸ್ವಲ್ಪ ತಡವಾಗಿದ್ದರೆ ನನಗೆ ತೋರಿಸುತ್ತಿದ್ದನು ಯಮನಾಯನ ಗತೆ. ಈ ಮೀನು ಹಿಡಿಯುವ ಮುಂಡೆ ಗಂಡನು ಯಾತಕ್ಕೆ ಬಿಟ್ಟನು ನನ್ನ ನೆನೆಸಿಕೊಳ್ಳುತ್ತೆ. ಆ ಕರ್ಣ ಸಾಕು, ನಿಮ್ಮ ಸಾಹಸಕ್ಕೆ ಸಾಕು. ಅಭಿಮನ್ಯನ ಹಿಮ್ಮುಖದಲ್ಲಿ ನಿಂತ ಅವರ ಜಾಬವನ್ನು ಖಂಡಿಸಲು ಹೇಳಿ ಮಾಡಬಾರದು.
ಗುರುಗಳಾದ ದ್ರೋಣಾಚಾರ್ಯರೇ, ನನ್ನ ಹಾಲ ಶಿವಮಕರದವನ್ನು ಮಿಂಚಿದೆ. ಅಭಿಮಾನ್ಯನ ಮುಂಭಾಗಕ್ಕೆ ಹೋಗಿರೆ. ಅವನ ತನ್ನ ಯುದ್ಧವನ್ನು ಮಾಡಿದ್ರೆ ಅವನ ತನ್ನ ಸಣ್ಣ ಧರಣಿ ಕೆಳಕ್ಕೆ ಕೆಡವನು ಎನ್ನ ಸಾಹಸವನ್ನು ನೋಡಿದೆ. ನಿಮ್ಮ ಸಾಹಸಕ್ಕೆ ಸಾಕು. ಇನ್ನೊಮ್ಮೆ ಅವನ ಕರದೊಳ ತೆಗೆದುಕೊಳ್ಳಬೇಕೆಂಬ ನಿಮ್ಮ ಮರ್ಮವಿದೆಯೋ ಕರ್ಣ? ದ್ರೋಣರೇ, ನಿಮ್ಮ ಪಾದಾಮೂತದೆಳೆಗೂ ಎನ್ನ ನುಡಿಯನ್ನು ನಂಬಿರೆ. ಮತ್ತೊಮ್ಮೆ ಅವನ ಅಭಿಮಾನ್ಯನ ಮುಂಭಾಗಕ್ಕೆ ಹೋಗಿರೆ. ನಿಮ್ಮ ಕಡಗಲ ಧೈರ್ಯವನ್ನು ಮಾಡಿರೆ. ಅವನ ಕರದೊಳ ಮೆರೆಯುವ ಕೋದಂಡದಿಂದ ಖಂಡಿಸ ಭೂಮಂಡಲಕ್ಕೆ ಕರವಲಿದ್ರೆ ಕಲಿಕರನಿಂದ ಕಲಿಯಲೇ ಬಿಡರೆ. ಹಾಗಾದರೆ ಇನ್ನೊಮ್ಮೆ ಯುದ್ಧಕ್ಕೆ ಹೋಗುವನು. ಶೀಘ್ರವಾಗಿ ಅವನ ಹಿಮ್ಮುಖದಲ್ಲಿ ನಿಂತ ಅವನ ಚಾಪವನ್ನು ಖಂಡಿಸುವಂತನಾಗು ಕರ್ಣ. ತಂಟಗಳೇ ಗುರುಗಳೇ. ಕೃಷ್ಣಾರ್ಜುನ ಹೇಳ್ಬೇಕಪ್ಪ, ಕೃಷ್ಣಾರ್ಜುನ ದ್ರೋಣನ ಮತ್ತೆ ತಿರುಗಿ ಬರುವ ನಾಟಕ್ಕೆ ಬಹುಜಾಗೃತಿ. ಅವನಿಗೆ ಹತ್ತಿರುವ ಪಿಚಾಚಿಯನ್ನು ಬಿಡಿಸಿ ಕಳಿಸುವ ಸಾರಥಿ ನೀನು ಸುಭದ್ರಿಯ ಕರ್ಮದಲ್ಲಿ ಒಕ್ಕಿದರು ಕೂಡ ಬಿಡಲಾರೆನು. ಜಗದಿಂದ ಇದ್ದಕ್ಕೆ ಅದೇನು ದೇವ, ಎನ್ನ ಕರದಲ್ಲಿದ್ದ ಧನಸ್ಸನ್ನು ಖಂಡಿಸಿದವನು ಧಾವನು ಹಿಂತಿರುಗಿ ನೋಡುವನು. ಅವಸರ ಸಂಧಾನವಿದು. ಬಾಪ್ರಿಯ ಬಂದಿನ ಬಿಲ್ಲಾಳು ನೀನಹುದು. ನಿಮ್ಮ ಸಾಹಸಕ್ಕೆ ಸುರಾದಿಗಳು ಫಲ ಫಲ ಎಂದು ಮೆಚ್ಚುವರು. ಇಂಥ ಧನುರ್ವಿದ್ಯೆಯನ್ನು ಧಾವ ಗುರುವಿನಲ್ಲಿ ಸಾಧನವನ್ನು ಮಾಡಿದೆ. ವಂಚಿಸಿ ಮೀರಿ ಹಿಡಿಯುವ ನೃತ್ಯವನ್ನು ಮಾತ್ರ ಎನ್ನು ಮುಂದೆ ವ್ಯಕ್ತಪಡಿಸಿದೆ. ಸ್ವಾರ್ಥ ತ್ಯಾಗವಿಲ್ಲದ ಬಿಟ್ಟಿ ಗೌರವದ ಹಣ ಖರ್ಚು ಮಾಡುವುದರಲ್ಲಿ ಫಲವೇನಿದೆ? ಅಯ್ಯೋ, ವೀರ ಕ್ಷತ್ರಿಯನಾದವನು ಶತ್ರು ನಿರಾಯುಧನಾದರೆ ಅವನನ್ನು ಶಸ್ತ್ರ ಪಾಣಿಯನ್ನಾಗಿ ಮಾಡಿದ ನಂತರ ಯುದ್ಧ ಪ್ರಾರಂಭಿಸಬೇಕಲ್ಲದೆ. ಜನ್ಮ ಕ್ಷತ್ರಿಯನಾಗದಿದ್ದರೆ ಕರ್ಮ ಕ್ಷತ್ರಿಯನೆಂದು ತ್ರಿಲೋಕದಲ್ಲಿ ಪೆಟ್ಟಾಗಿಯನ್ನು ಹೊಂದಬೇಕಲ್ಲದೆ. ಚಕ್ರ ಬಿಂಬದಲ್ಲಿ ಮಿಕ್ಕಿದ ವಿಕ್ರಮರನ್ನು ಜಯಿಸುವುದು ಚಕ್ರದ ಕೇಳಿ ಕೂಡ ಹಸನಾವೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರ ಚಿಂತೆಯಲ್ಲ, ಅವರ ಪರಾಕ್ರಮಿಯನ್ನು ನೋಡಬೇಕೆಂದು ಬಂದಿರುವುದೇ. ನೀನು ಮತ್ತು ಸುಮ್ಮನೆ ನಮ್ಮ ಕನಕರಿಗೆ ನಾನು ಮೊದಲೇ ತಿಳಿಸಿರುವನು. ಧೀರನಾದವನು ದಾರುಣಿಯ ಮೇಲೆ 3 ದಿನ ಇದ್ದರೆ ಸಾಕಲ್ಲವೇ? ನಿನ್ನಂತ ಭೂಭಾರಕನ ಕಿರಿಯ ಗುಣದವನು 100 ವರ್ಷ ಮಾಡಿದರೆ ನೀತಿ ಇಲ್ಲದ ಕೋತಿಗಳಂತೆ ಪರರ ಮಾತನ್ನು ಕೇಳಿ ಇಂಥ ಘಾತಕದ ಕೆಲಸವನ್ನು ಮಾಡಿದ ಎನ್ನ ಕಡೆ ಎಲ್ಲ ಈ ಘಾತಕನೇ ಭೂತಳವನ್ನು ಬೆಳಗಿಸುವ ಸೂರ್ಯ ಸಂಜಾತನಂಚಿ ಇಂಥ ಅಪಖ್ಯಾತಿಯನ್ನು ಕೊತ್ತೆಯಲ್ಲೋ ಮಾತು ಮಾತ್ರದಲ್ಲಿ ಮಣ್ಣಿನೊಳಗೆ ಕಲೆತು ಹೋಗುವ ಮಲಮೂತ್ರಗಳ ತೂತು ಮಡಿಕೆಯಂತೆ ಯಾತಕ್ಕಬಾರದ ಶರೀರದ ಮೇಲೆ ಪ್ರೀತಿಯನ್ನುಟ್ಟು ಅನಂತ ಕಾಲ ಇರುವ ಕೀರ್ತಿಯನ್ನು ಸುಟ್ಟು ಕ್ಲೇಶ ನಾಶನಾದ ಈಶನ ಮೆಚ್ಚುವುದಿರುವಂತೆ ಹಿಮ್ಮುಖದಲ್ಲಿ ನಿಂತು ಎಲ್ಲ ಕಾರ್ಮಿಕವನ್ನು ಖಂಡಿಸಿದೆಯಾ? ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ದಾಸಿಗೆ ಆಸೆ ಪಡುವ ವೇಷ ಸ್ತ್ರೀಯರಿಗೆ ದಾಸನಾಗಿ ವಾಸ ಮಾಡುವುದು ವೇಷವೇ? ಈ ಭೂಮಂಡಲದೊಳಗೆ ಮಂಡವಾಗಿ ಒಂದು ಗುಂಡನ್ನಾದು ಪ್ರಾಣ ಬಿಡುವುದು ರೇಸಲವನ್ನು ಮೆಲ್ಲನೆ ಪ್ರಾಣಗತ್ತರ ಸಮ್ಮುಖದಲ್ಲಿ
ಖಂಡಿಸಿದರೆ ಸುರದಿದ್ದರೆ ಮೆಚ್ಚರಂಗ ಪರಿ ಪರಿ ಇನ್ನೊಂದು 5 ನಿಮಿಷ ಸುಮ್ಮನೆಪ್ಪ. ಮಾತ್ರ ತಕ್ಕುವುದಿಲ್ಲ. ಜ್ಯೇಷ್ಠನಾದ ಕೌರವನ ಎನ್ನ ಮೇಲೆ ನಿಷ್ಠುರ ಕಂಡರ ಅನ್ನವನ್ನು ತಿಳುವನ್ನು ಬಟ್ಟೆನು ವಸ್ತುದ ಮೂವತ್ತ ಮಾತ್ರ ಸಾಧ್ಯ ಮಧ್ಯೆ ಒಡ್ಡ ಕನ್ನ ಕಡೆಯಿಂದ ಎನ್ನಂಬ್ರಣೆ ಹೇಳಿದ್ಯಾ ದೇಹಿ ಎಂದವನಿಗ ಪ್ರಾಣವನ್ನು ನೀಡುವ ವ್ಯಕ್ತಿಗೆ ಏನು ಮೋಸವನ್ನು ಮಾಡಿದ್ರಿ. ಇನ್ನಾದರೆ ನಿಮ್ಮ ಮನಸ್ಸಿಗೆ ತಣ್ಣಗಾಗಿದ್ದೇನೋ ದ್ರೋಣ. ಶೋಣಿಗಳ ಮಾತು ಪ್ರವಹಿಸಿದ ಸಂಪೂರ್ಣ ನಿನಗೆ ತಕ್ಕೆ ಕೋಪಾತುರವು ಏನು ಹೋಗುತ್ತು ಸಾಮ್ರಾಜ್ಯವು ಪ್ರಸ್ತುತಿಸಲಾದ ಕೌರವರ ಸೈನ್ಯವನ್ನ ನಶಿಸುವುದರೆ ರಾಜ್ಯ ಕಾರ್ಯಕ್ಕೋಸ್ಕರ ಹೇಳಿದೆಲ್ಲ ನನ್ನ ಕಡೆ ತಪ್ಪೇನಿದೆಯೋ ರವಿನಂದ ದ್ರೋಣ ಸಾಕು ಸಾಕು ನಿನ್ನ ನುಡಿಯ ಸಾಕು ಅಂತ ಪಕ್ಕ ಬಂದೊದಗಿತ್ತು. ಇದು ಮೊದಲೇ ತಿಳಿಯದೇ ಹೋಯ್ತು. ನನ್ನ ಮೊದಲ ನಿನಗೆ ತಿಳಿದಿದ್ದರೆ ಹೀಗೆ ತೊಂದರೆಯಾಗಿರುವುದೇನು? ದ್ರೋಣರೇ ನಿನ್ನಿಂದಲೇ ಏನಿಗ ಪ್ರಾಣಾಂತರವರೆಗೂ ಮಾತ್ರ ಅಪ್ಪನಿಂದ ಸಂಪಾದನೆ ದಂಡಿಗಾಗಿತ್ತು. ಈ ಸೂರ್ಯ ಸಂಭವ ಕಟ್ಕಾಚಾರ್ಯರೇ ನೀನೇತಕ್ಕೆ ಬೇಸರಗೊಂಡು ಮಾತನಾಡುತ್ತಿರುವೆ? ನಿನ್ನಂತೆ ಗುರುಮಂಡಲೇಶನ ಮುಂದೆ ಪಾಂಡವರ ಶಿರ ಚೆಂಡಾಡುವನೆಂದು ಆಡಿದವ ಜಬರ್ತ ಆಗ ನಮಗೆ ತಕ್ಕೆ ನಿದ್ದರ ಚಿಂತೆ ಈ ಸೈನ್ಯಕ್ಕೆ ಪಟ್ಟವು ಕೌರವನಿಗೆ ಒಪ್ಪಿಸುವವರ ಸಾರಥಿ ಕೌರವೇಂದ್ರನ ಕಡೆಗೆ ಮತ್ತೆ ಹೋಗಿ ಬೇಡಿರಿ. ನಿಮ್ಮ ಕಡೆ ತಪ್ಪೇನಿದೆ ಕೌರವನಿಗೆಲ್ಲವುದಕ್ಕಾಗಿ ಸಹಾಯವನ್ನು ಮಾಡಿದಿರಿ. ತುಂಬಾ ಸತ್ತಮ ಸಲ್ಯ ನಾಯಕರೇ ಸಡಲಕ್ಕೆ ಬಾಪು ಬಾಪರ ಕುವರನ ಕರಜಾಪ ಮುರಿದನು ರವಿಸುದನು ಅಭಿಮನ್ಯನು ನಿರಾಕೃತನಾಗಿ ನಿಲ್ಲಿಸಿದರು. ಇದೇ ಸಮಯದಲ್ಲಿ ನಿಮ್ಮ ಎದೆಗಳಲ್ಲಿ ಏರಿಸಿರಿ ಪಾರ್ಥ ಸಂಭವನ ಕುದುರೆ ರಥಾದಿಗಳನ್ನು ಮುರಿಸಿರಿ. ಭೀಕರನಂದನ ಸರ್ವ ಏಕಕಾಲದಳು ಅಭಿಮನ್ಯನು ಧಾರ್ಯ ಮಾಡುವಂತನಾಗ ಕರ್ಣ ಬರವನ್ನ ಅಭಿಮನ್ಯುವನ್ನು ಗೆಲ್ಲಿದ ವೀರರಾದರಿ ಹುಡುಗನ ಕಗ್ಗದ ಹೊತ್ತಿಗೆ ಗದಗದರ ನಡಿಗೆ ಪದಗಿಂತ ಮುಂದಾಗಿ ಓಡುವಿರಿ. ಜಗಮತಿಗಳ ಗೆಲ್ಲಿದ ಕಡಿರದರಲ್ಲ ಕಲಿ ವೀರರಾದರಿ ಹುಡುಗನ ಕಗ್ಗದ ಹೊತ್ತಿಗೆ ಗದಗದರ ನಡಿಗೆ ಪದಗಿಂತ ಮುಂದಾಗಿ ಓಡುವಿರಿ. ಮಡಿಯನನ್ನು ಹಿಡಿದುಕೊಳ್ಳುವ ಜನಮಂದಿಗಳೇ ನಿಮ್ಮ ಜನ್ಮದಲ್ಲಿ ಇಂಥ ರಾಜ್ಯ ಕಾರ್ಯಗಳನ್ನು ನಾನು ಹೇಗೆ ನೋಡಿದ ಈ ಜನರ ರೀತಿ ನೋಡಿದ ದೇವ ಸೂರ್ಯ ಸಂಭವನಾದ ಕರ್ಣನೇ ಗುರುಗಳೇ ಈ ಕೇಳಿದ್ಯಾ ಈ ಉಪದಿಯಾದ ಕಠಿಣವಾದ ವಚನ? ಕೇಳಿದಿನ ಗುರುಗಳೇ. ಕಲಿಯಾದ ಅಭಿಮನ್ಯನ ಕಟ್ಟಿಗೆದ ಅವಧಿಗೆ ತಡೆಯಬಹುದು ಬಲ ಬಲ ಕಲಿ ಪಾರ್ಥನ ತನಯ ಖಡ್ಗದಾರಿಂದ ನಮ್ಮೆಲ್ಲರ ಬಲವನ್ನು ಮೆರೆದೊಡಿಸಿದೆ. ಕೋಕೋ ದಂಡವೆಂಬ ಸರಗ್ನಿಗೆ ವಿಷಕಂಕಣವನ್ನು ಅಳವಡಿಸಿ ನಿನ್ನ ಕಟ್ಕೊಂಡು ಮುರಿದನ ಪಾರ್ಥ ಸಂಭವ ಕಾಶಿ ಕಟ್ಕೋ
ಎಲೈ ರಂಭಾಪತಿಯ ತೀರ್ಥಾಂಗನೆ ಒಂದು ಹೊಲಿಸುವ ಉತ್ತಮ ನಂಬಿರುವುದು ನಿನಗೆ ಸಲ್ಲುವುದು. ನಿನ್ನ ಭುಜಬಲ ದಂಡಕ್ಕೆ ಸಮದಂತೆ ಯಾರು ನಿನ್ನ ಭೀಕರವಾದ ಕೃತ್ಯ ಮುಖಂಡರಿಗೆ ಭಯಕ್ಕೆ ನಿನ್ನ ನಿನ್ನ ವಿಕ್ರಮಾತಿಶಯಕ್ಕೆ ಪುನಃ ಪರಿಚಾರ ಎಂದು ಗಗನ ಮಂಡಲಗಳ ಪ್ರಚಾರವನ್ನು ಪ್ರಾರ್ಥನೆ ನೀನು ಹುಟ್ಟಿದ್ದಕ್ಕೆ ಕರ್ಣನು ಮಾಡಿದ ಮೋಸದ ರೀತಿ ನೋಡಿದ ದೇವ ಎತ್ತ ನೋಡಿ ಶತ್ರುಗಳ ಪ್ರಾಣದ ಮುತ್ತಿ ಶರೀರಗಳಿಂದ ನಾಟಿದವು. ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಸತ್ಯವು ಹಿಡಿದಾಗಿ ಪೃಥ್ವಿಯ ಬಿದ್ದು ಕತ್ತರ ಕೊಡುತ್ತಿಗಳು. ಅಯ್ಯೋ ಶಸ್ತ್ರವನ್ನು ಬಿಡುವುದಕ್ಕೆ ಅಸ್ತ್ರವೆಂದು ಸರಿ ಅಸ್ಥಿರಾವತಿಯ ಅರಸನ ಬಲ ಮೊತ್ತವನ್ನು ಪಾತಾಳಕ್ಕೆ ಉಳಿದು ಬಿಡುತ್ತಿದ್ದರು. ವಿಧಿನಾದ ಏಕಗಳನ್ನು ಮಾತ್ರ ಎಲ್ಲ ಮೋಸ ಮಾಡಿದರು. ಬುದ್ಧಿ ಸುಂದರಾದ ಕರ್ನಾಟಕಗಳೇ ಇಲ್ಲಿನ ವಿದ್ಯು ಮುಗಿತೆಂದು ತಿಳಿಯಬೇಡಿರಿ. ರೌದ್ರದ ಮುಂದೆ ಎಂದಿರುವ ಉದ್ಧೀಕರನಾದ ಎಲ್ಲ ಕನಕನ ಪಾತ್ರನ ಈ ಸುದ್ದಿಯನ್ನು ಕೇಳಿದ ಕ್ಷಣ ನಿಮ್ಮ ಕನಕನನ್ನು ಹಣದಿಂದ ಆಡಿಸಿದೆ ಬಿಡಲು. ಅಪ್ಪ ಅರ್ಜುನ, ಈನ ಕುಲೋತ್ಪನ್ನನಾದ ಕರ್ಣನ ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನು ಅವರಿಗೆ ಬಂದಿದ್ದರೆ ನೀತಿ ಇಲ್ಲದೆ ಧ್ರುವನಾದಿಗಳೆಂಬ ಕೋತಿಗಳನ್ನು ಆತುರದಿಂದ ತಡೆದು ಬೆಳಗಾಗಿ ಮಾಡಿ ಅಯ್ಯೋ ನನ್ನ ಪ್ರಾಚೀನದ ಎನ್ನ ಕರ್ಮಕ್ಕೆ ನೀನೇಗೆ ಬೇಡ ಮಗನ ಎಂದು ಬೇಡದಡೆ ಮೂಢ ಮತ ರೂಢಿಪತಿಯಾದ ಧರ್ಮಗಳು ಎಷ್ಟು ಒಡೆದುಕೊಳ್ಳುವನೋ ಏನು. ಪಡೆದ ಮಾತೆಯಾದ ಪಡೆದ ಮಗನೇ ಎಂದು ಅಯ್ಯೋ ಎಷ್ಟು ಕಡು ದುಃಖ ಪಡೆಯುವಳೋ ಏನು. ಅಟದಾಗಿರೋ ಎಲ್ಲರೂ ಕಾಲೇಜಿನ ಕೆಳಗೆ ಯಾರು ಬರ್ಬೇಡ ಮೇಲೆ ಕೃಷ್ಣಾರ್ಜುನಿಂದ ಕೂಡ ಯಾರು ಬರ್ಬೇಡ. ಕೈ ಬಿಟ್ಟು ಬಾಧೆಯ ಎಂದು ಎಷ್ಟು ಒಡೆದುಕೊಳ್ಳುವನೋ ಏನು. ಈ ರಣ ಪಡೆದೆಯಲ್ಲಿ ಅವರನ್ನು ನಡೆದು ಮಾಡುವುದೆನ್ನು ಬಂಧುವಂತ ಕಾರ್ಯವನ್ನು ಮಾಡಿರುವನು ಹಿಂದೆ ತನ್ನ ಆಲೋಚನೆಯನ್ನು ಮಾಡಬೇಕು. ಈ ರಥದ ಅಭಿಲಾಷೆಯನ್ನು ಬಿಡಬೇಕು. ಅವರ ಮಕ್ಕಳನ್ನೆಲ್ಲ ಕಾಲ್ವಶಗ ಮಾಡಿ ಸೇನವನ್ನು ಮಾಡಬೇಕು. ಸಾಕು ಸಾಕು, ಈ ಜನ್ಮ ಸಾಕು ಪರಮೇಶ್ವರ. ಭಕ್ತರತ್ವ ಮತ್ತೊಂದು ಬೇಕು. ನೋಡಿ
ಊರ್ಜಿತ ಪ್ರಬಲನಾದ ಈ ಕಿರೀಟಿ ಈ ತ್ರಿಭುವನಗಳು ನಿನಗೆ ಯಾರು ಯಾವತ್ತು ಪಟರೆಂಬ ಪಟಲದೊಳಗೆ ಅತಟರ ಪೈಕಿ ಸುವಟನೆಂದೆನಿಸಿದ ನೀನೇ ಮೇಟಿ ಕುಟಿಲ ಮತಿಯುತನಾದ ಕೌರವನೆಂಬ ಕುಲ ಕಂಟಕನ ಕಟಕದೋಳ್ ಮಕುಟ ವರ್ಧನರಾದ ಶಲ್ಯಾದಿ ಸಮಸಪ್ತಕರೆಂಬ ಸಾಹಸ ಸಾಗರನ್ನು ಸರ್ವನು ಸುರಿದು ಬರಿದು ಮಾಡಿದ ದಶ ತಿಕ್ಠಟಂಗಳ ಉತ್ಕೃಷ್ಟತರವಾದ ಸತ್ಕೀರ್ತಿಯನ್ನು ಸಂಪಾದಿಸಿದಿ. ಸೈ ಫಲ ಬಲ ಅರ್ಜುನ ಜನಾರ್ದನ ಬಿಲ್ವಿದ್ಯದೊಳ್ ಬಲ್ಲಿದ ನೆನೆಸಿದ ನೀನು ಮಹಾಪ್ರವೀಣ. ಭುಜಬಲೋದ್ದಂಡ ಕೋದಂಡ ಪಾಂಡಿತ್ಯ ಧನುರ್ವಿದ್ಯದೊಳ್ ಧುರಿಣ. ಆದರೂ ಸಮಸಪ್ತಕರೆಂಬ ಪ್ರಮುಖರನ್ನು ಕ್ರಮದಿಂದ ಗೆದ್ದ ಬಳಿಕ ನಮ್ಮೊಳಿದ್ದ ಕೊಡುವ ಪ್ರಸುದ್ಧ ಸುಭಟರನ್ಯಾರಿಯರು ಜಯಾಂಗನೆ ನಲಿಸುವ ಸುರ ನರ ಗರುಡ ಗಂಧರ್ವರಾದಿಗಳು ನಿನಗೆ ಸರಿಯ. ತಸ್ಮಾತ್ ನಾವಿಲ್ಲಿರುವುದೇತಕ್ಕೆ ಹೋಗೋಣ ನಡಿ ನಮ್ಮ ಹಳ್ಳಕ್ಕೆ. ಅದೇನು ಹೇಳು ನರವರ. ರಾಕ್ಷಸಂತಕನಾದ ಪಕ್ಷಿವಾಹನನೇ ಶ್ವೇತವಾಹನನೇ ಇಂದಿನ ಹವಟತಿ ಲಕ್ಷ್ಮಿಯನ್ನು ಪಾಣಿಗ್ರಹ ಮಾಡಿದನು ಪುಲ್ಲಲೋಚನನೇ. ಪರಭರವನ್ನು ಹಣಿಸುವಂತ ಗುರುಭರದಲ್ಲಿ ಪ್ರಸಿದ್ಧನಾದ ನಗದವನೇ ನರವರನೇ ಇಂದಿನ ದಿನ ವಿದ್ಯೆಯಲ್ಲಿ ಬಂದಿದ್ದನಾದ ಕಲಿಕರ್ಣನನ್ನು ಗೆಲ್ಲಬೇಕೆಂದು ಮನಸ್ಸು ಮನೋಲ್ಲಾಸಗೊಂಡು ಮುಂದರಿಯುವುದು. ವರ್ಣಹೀನನಾದ ಕಲಿಕರ್ಣನನ್ನು ಮಾತ್ರ ಎಲ್ಲ ಶಸ್ತ್ರಗಳಿಂದ ಈ ರಣಭೂಮಿಗೆ ಕರಿ ರಣದೇವಿ ಸಂಪೂರ್ಣವಾದ ವಿಜಯಾಂಗನೆಯನ್ನು ವರಸದ ಬಿಡನ ಮುರಾರಿ ಅಸಮವೀರನು ಕ್ಷಾತ್ರತೇಜನು ಸಮರಸೂರನು ಭೂತಪುತ್ರನು. ನಾರಾಯಣ ಆ ಕರ್ಣನು ಅಸಮವೀರನು ಕ್ಷಾತ್ರತೇಜನು ಸಮರಸೂರನು ಭೂತಪುತ್ರನು. ಪ್ರಳಯ ಪ್ರಚನ್ನ ಶರಗಳ ಸಫಲಕ್ಕೆ ನನ್ನ ಶರಗಳ ಸಫಲಕ್ಕೆ ಪ್ರಳಯ ಪ್ರಚನ್ನ ಶರಗಳ ಸಫಲಕ್ಕೆ ಪದರಿ ಹೆದರಿ ಚೆದುರಿ ಅಸುರ ಕುಲಮೇಟಿ ಆ ಕರ್ಣನ ಸರಳ ಸಫಲಕ್ಕೆ ಆತನ ಧನುಗಳ ಆರ್ಭಟಕ್ಕೆ ಸೇನೆಯು ಹೊದರಿ ಬೆದರಿ ಶರಗಳ ಸಫಲಕ್ಕೆ ಹೊದರಿ ಬೆದರಿ ಚೆದುರಿ ಸತತ ಸಮಶೂರನ ಧೀರ ಕರ್ಣ ಕರ್ಣ ಅರ್ಜುನ
ಜನಾರ್ದನ ನಿನ್ನ ಹೊಣಗರ್ಜನ ಆಗಿರಲಿ. ಅದೇತಕ್ಕೆ ಪರಮಾತ್ಮ? ದುರ್ಜನನಾದ ದುರ್ಯೋಧನನಿಗೆ ಫಲಭುಜನಾದ ಕರ್ಣನನ್ನು ಕೆಣಕದೆ ಬಿಡನೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳಿರುವನೋ ನಾರಾಯಣ? ಹಾಗಾದರೆ ನೀನೇನು ಯಮಧರ್ಮನೇನೋ? ನಾನೇನು ಯಮಧರ್ಮನಲ್ಲ ಸಹಜ ಕೃಷ್ಣ. ನನ್ನ ಅಗ್ರಜನಿಗೆ ಯಮನು ತಂದೆಯಾದ ಕಾರಣ ನನಗೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದೇ ದೇವ? ಫಲ್ಗುಣ ಆತನ ಅಂತಃಕರಣದಿಂದ ಕುಲಹೀನನಾದ ಕರ್ಣನನ್ನು ಹೊಳೆಯೇ ಸೂರನಾಗಿದ್ದರೆ ದೃಪದನು ನಿರ್ಮಿಸಿದ ಪಟ್ಟಣದಲ್ಲಿ ಚಂದ್ರವನ್ನು ಭೇದಿಸದೆ ತಿರುಗಿ ನೋಡಿದಂತೆ ಹೊಡಿ ಓದುತ್ತಾನೆ. ಅದಕ್ಕೆ ಅದರ ಕೀಲು ನಿನಗೆ ತಿಳಿಯದು. ನಿನಗೆ ತಿಳಿಯದ ಕೀಲು ಧಾವದಿರುವುದು ಪರಮಾತ್ಮ. ಮಧ್ಯಮ ಪಾಂಡವನೇ ಉಲ್ಲನಾಥನೇ ಕರ್ಣನನ್ನು ಕುಲಹೀನನಂದಿಯಾರಿಸಬೇಡ. ನೀನು ಮಾತ್ರ ಅವನನ್ನು ಹೊಗಳಬೇಡ ಅಸುರಾರಿ. ಪರಕ್ರಮಶಾಲಿ ಎಂಬ ರಕ್ತವು ಯಾವ ಕುಲದಲ್ಲಿ ಹುಟ್ಟಿದರೆ ಅರ್ಥ ಜಗತ್ಕರ್ತ ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಅವನ ಮುಂದೆ ರಾಜನಾಗಲಾರನೇನೋ ಕಿರೀಟಿ. ಲಕ್ಷ್ಮೀಕಾಂತನೇ ಸುಭದ್ರಾ ಕಾಂತನೇ ಸ್ವಂತದಿಂದ ಕಲಿಕರ್ಣನ ತಲೆಯನ್ನು ಗಗನಾಂತರದಲ್ಲಿ ಆಡಿಸದಿದ್ದರೆ ನಾನು ಕುಂತಿ ಉದರದಲ್ಲಿ ಹುಟ್ಟಿದ ಸಾರ್ಥಕವೇನು ನಾರಾಯಣ? ಈಗಿರುವಾಗ ನೋಡು ಎನ್ನಯ ವಚನ ಹೇಳು. ಸಾಕಿಯೇ ಅದು ಆಗಲ್ಲ. ಮತ್ತೇಗೆ ಪರಮಾತ್ಮ? ತಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಪಾರ್ಥ ಜಗತ್ಕರ್ತ ಮುಂಚಿತವಾಗಿ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದು. ಪಾರ್ಥ ಜಲದಾಕ್ಷಣೆ ಕಲಿಪಾರ್ಥನೆ ಕಲಹದಾಯ ಕಲಿಕರ್ಣನ ತಲೆಯನ್ನು ಗಗನಾಂತರದಲ್ಲಿ ಆಡಿಸುವನೆಂದು ಮೊದಲೇ ನಾಲಿಗೆಯಿಂದ ನುಡಿದು ಶಪಥವನ್ನು ಹೇಳಿದನು. ನುಡಿದ ನುಡಿಯ ಸಟೈ ಹಠದ ಕೆಡಬದೆ ಬಿಡಬಲ್ಲದೆ ಕಡಲ ಸೈನ
ರಾವಣನನ್ನು ಗೆಲ್ಲುವೆನೆಂದು ಛಲದಿಂದ ನುಡಿದ ನುಡಿಯನ್ನು ಶೆಟೆ ಮಾಡದೆ ನಡೆಸಿಕೊಡಬೇಕು. ಇಲ್ಲವಾದರೆ ಎನ್ನ ತಲೆಗೆ ಕುಂದು ಬರುವುದು, ಮಾಡುವುದಿನ್ನೇನು. ಪ್ರಾರ್ಥನೆ. ಜಗತ್ಕರ್ತನೆ, ಸಮಸಪ್ತಕರು ಕಳವಂತೆನಿಸಿ ತಮ್ಮ ತಮ್ಮ ನಿಧೈಗೆ ಬೇಡಿದರು. ಗಳಲನೆ ವಾಗೆಯಮ್ಮರಳಿಸಿ ಹಯಮಂಗೊಳೈಸಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವೆನು ಫಲ್ಗುಣ, ರಥವೇ ವೀಕ್ಷಣ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಾ ಕಾಂತನೇ, ಮನ್ಮನ ಸ್ವಂತಕ್ಕೆ ಸಮಸಪ್ತಕರಂ ಜಯಿಸಿದ ನಮ್ಮ ಸಂತೋಷ ಉತ್ಪತ್ತಿ ಉದಯವಾಗದಿರಲು ಕಾರಣವೇನು? ಚಿತ್ತಾತ್ಮಕವಾದ ದುರ್ಲಕ್ಷಣಗಳು ಎನ್ನ ಮನಸ್ಸಿಗೆ ಇಂಥ ಸಂಶಯ ಬರಲು ನಿಷ್ಕಾರಣವಾಗಿ ನೇತ್ರಂಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ನಿರ್ಧರಿಸುತ್ತಾರೆ. ಸ್ವರದಿಂದ ಮಾತುಗಳ ಸಿಲುಕಿ ಹೊರ ಬೀಳುವವು. ಜಠರದಲ್ಲಿ ಸೋಕಾಗ್ಯು ತಕ್ಕನೆ ಉರಿದಂತಾಗಿ ಉಸಿರಾಡುವುದಕ್ಕೆ ಉಪವಾಸವಾಗುತ್ತಿರುವುದು. ಪರಿತಾಪವು ಮುಸುಗಿ ದೆಸ ದೆಸೆಗೆ ನೋಡಲು ಕಣ್ಣುಗಳಿಗೆ ಕತ್ತಲೆ ಕವಿದಂತಾಯುವುದು. ಹಸುರಾರಿಯೇ, ದೆಸೆಗೆ ಬಳಲಿಸಬೇಡ, ಇದೇನೋ ಪರಮಾತ್ಮ. ಎಲ್ಲ ಸಾರಥಿ, ಹೋಗದೆ ಹಳೆಯನಾದ ಅಭಿಮಾನ್ಯನು ಕಾಳಗದಲ್ಲಿ ಹಳೆದ ಸಂಗತಿಯನ್ನು ಇವನಿಗೆ ತಿಳಿಸಬಾರದು. ಜನ ಬಲೆ ಬಲೆ ತಿಳಿಸಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪ ಭರಿತನಾಗುವನು. ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಹೇಳಬೇಕು. ಇಷ್ಟಂತಾಗಲಿ ದೇವ. ಸರ್ವ ಭಕ್ತರು ಪ್ರಾಜ್ಞನೆಂದೆನಿಸಿದ ಪ್ರಾರ್ಥನೆ. ಜಗತ್ಕರ್ತನೆ, ಶಸ್ತ್ರಭಗ್ನರಾದ ಸಮಸಪ್ತಕರೊಡನೆ ಕಾದಾಡಿ ಯುದ್ಧದಾಯಾಸದಿಂದ ಹೀಗಾಗಿರಬಹುದೇನು? ಸುಲಕ್ಷಣಂಗಳೇ ನಮಗೆ ಪ್ರಾಪ್ತವಾದ ಬಳಿಕ ಕಿರೀಟಿ ಅಸುರ ಕುಲಮೇತಿ ನಮಗೆಂದಿಗೂ ದುರ್ಲಕ್ಷಣಮಗು ತೋತವು ಪಾರ್ಥ ದುರದೊಳತಿ ಸಮರ್ಥ. ಅಂಬುಜಾಕ್ಷನಾದ ಸಾಂಬಸಕನೇ, ಮಧ್ಯಮ ಪಾಂಡವನೇ, ಯುದ್ಧದಾಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿ ಮಾತ್ರ ನಾನೆಂದಿಗೂ ನಂಬಲಾರನು ಮಗನೇ. ಅದು ಏತಕ್ಕೆಂದರೆ ಅದು ಏತಕ್ಕೆ? ಇಂದಕ್ಕೆ ಇಂದ್ರ ಕೀಲಾತ್ರಿಯಲ್ಲಿ ಚಂದ್ರಧರನೊಡನೆ ಬಂದೂರವಾದ ಕಾಳಗವನ್ನು ಮಾಡಿದನು. ಇಂದ್ರಪುರಕ್ಕೆ ಮುತ್ತಿಗೆಯನ್ನಿಟ್ಟ ಕಾಲಕ್ಕೆ ನಿವಾಸಕರೆಂಬ ರಕ್ಕಸರನ್ನು ಸಂಹರಿಸಿದನು. ಹೌದೇ? ಅಸುರರು ತಲೆ ದುಗ್ಗುವಂತ ದೃಪದನ್ನು ನಿರ್ಮಿಸಿದ ಮಚ್ಚಂತ್ರವನ್ನು ಭೇದಿಸಿ ಸರಿದರ ಭೂಮಿಗೆ ಮೊಕಟವಾಗುವಂತೆ ಮಾಡಿದನು. ಕದನದೊಳಗೆ ಕಾದಾಡಿ ಗೆಲ್ಲಿದನು. ಉದ್ಭವಿಸದ ಯುದ್ಧದ ಯಾಸವು ಇಂದ್ರತಕ್ಕೆ ಉದ್ಭವಿಸುವುದು ಪದ್ಮಾಕ್ಷನೆ. ಇದು ಯುದ್ಧದ ಯಾಸವಲ್ಲ ಪದ್ಮಾಕ್ಷನೆ. ನೋಡಿ